ರಾಜ್ಯದಲ್ಲಿ ದೊಡ್ಡ ಒಂದು ಬರಗಾಲ ಬಂದು ತಾಂಡವಾಡ್ತಿದೆ. ನಾವು ತುಮಕೂರು ಬೇರೆ ಹಾಸನ ಬೇರೆ ಅಂತ ಯಾವತ್ತೂ ಈ ರಾಜ್ಯದ ರೈತ ಸಂಘ ಮಾತಾಡಿಲ್ಲ. ಇವತ್ತು ಈ ಜಿಲ್ಲೆ ಮಂತ್ರಿ, ಸಹಕಾರ ಮಂತ್ರಿ ರಾಜಣ್ಣವರು ಯಾವುದೇ ಮೀಟಿಂಗ್ನ ಕರೀತಲೇ ಏಕವಾಗಿ ತೀರ್ಮಾನ ತಗೊಂಡು ರಾತ್ರಿ ನೀರು ಬಿಡ್ತಾರೆ ತುಮಕೂರಿಗೆ. ಅದರಲ್ಲೂ 144 ಜಾರಿ ಹಾಕ್ಕೊಂಡು ಪೊಲೀಸ್ನ ಇಡೀ ತೂಗೆಲ್ಲ ಹಾಕ್ಕೊಂಡು ಇದು ದೊಡ್ಡ ಖಂಡನೆಯ. ನಮ್ಮ ಇತಿಹಾಸದಲ್ಲಿ, ನಮ್ಮ ದಶಮಾನ ಒಂದು ಹೋರಾಟ ಇತಿಹಾಸದಲ್ಲಿ ಪೊಲೀಸ್ ಹಾಕೊಂಡು ನೀರು ತಗೊಂಡ್ರೆ ಎಲ್ಲೂ ನೋಡೇ ಇಲ್ಲ. ಯಾಕೆ ತುಮಕೂರು ಜನನೇ ಹಾಸನ ಜನನೇ ಎಲ್ಲ ಒಂದೇ. ಡ್ಯಾಮು ಹಾಸನ ಜಿಲ್ಲೆಯಲ್ಲಿ ಮಡಿಕೊಂಡು ಇವ್ರು ಕೇಳ್ತಾ ಇರೋದು ಯಾಕೆ? ಕುಡಿಯೋ ನೀರಿಗೆ, ಅಕ್ಕಿ ಪಕ್ಷಿಗಳಿಗೆ, ದನಕರುಗಳಿಗೆ ನೀರು ಬೇಕು ಅಂತ ಕೇಳ್ತಾ ಇರೋದು. ನೀವೇನು ಮಾಡಬೇಕಾಯ್ತು ಅಂತ ನಮ್ಮ ಮಂತ್ರಿ ಇಡೀ ನಮ್ಮೆಲ್ಲರೂ ಕೂರಿಸ್ಕೊಂಡು ಮೀಟಿಂಗ್ ಮಾಡಿ ನೀರನ್ನ ತುಮಕೂರಿಗೆ ಕೊಡಬೇಕು. ನಾವೇನಿಲ್ಲ ಅಂತಿತ್ತಿಲ್ಲ, ಬೇಡ ಅಂತಿತ್ತಿಲ್ಲ. ತುಮಕೂರು ನಮ್ಮ ರೈತರೇ. ನೀವತ್ತು ಒಂದು ಕಣ್ಣಿ ಸುಣ್ಣ ಒಂದು ಕಣ್ಣಿ ಬೆಣ್ಣೆ ಮಾಡಿ ಇಡೀ ತುಮಕೂರನ್ನ ಹಾಸನ ಜಿಲ್ಲೆನ ಇವತ್ತು ಕಿತ್ತಾಡತನ ಮಡಗಿದ್ದೀರಾ ಅಂತಂದರೆ ಆಂಧ್ರ ತಮಿಳ್ನಾಡು ಮಾಡಿದ್ರೆ ಇದು ದೊಡ್ಡ ಖಂಡನೆ. ಯಾಕೆಂದರೆ ಫಸ್ಟು ಹಾಸನ ಜಿಲ್ಲೆ ಏನು ಕೆರೆಗಳು ಬರ್ತವೆ ಎಲ್ಲ ತೂಪುಗಳು ನೀರು ಎತ್ಕೊಂಡು ನೀರು ಬಿಡಬೇಕು. ಇವತ್ತು ತಕ್ಷಣಕ್ಕೆ ಗೊತ್ತಾದ ತಕ್ಷಣಕ್ಕೆ ಹೇಮತಿ ಮುತ್ತಿಗೆ ಹಾಕಿದ್ವಿ. ಇವತ್ತೇ ಕಾನೂನು ರಾಜಣ್ಣಂಗೆ, ಮಿನಿಸ್ಟ್ರಂಗೆ, ರೈತರಿಗೂ ಕಾನೂನಿದೆ, ಅಧಿಕಾರ ತಳ ತಾಕತ್ತು ನಮಗೂ ಇದೆ. ಆದರೂ ಸರ್ಕಾರಕ್ಕೆ ಗೌರವ ಕೊಟ್ಟಿದ್ದೀವಿ. ರಾಜಣ್ಣಂಗೆ ಗೌರವ ಕೊಟ್ಟಿಲ್ಲ, ಸರ್ಕಾರ ಗೌರವ ಕೊಟ್ಟಿದ್ದೀವಿ. ನಾವು ನಾಳೆ ಗಂಟ ಮತ್ತೆ ವಹಿಸಿ ಪೊಲೀಸ್ ಇಲಾಖೆಯೆಲ್ಲ ಒಂದು 11 ಗಂಟೆ ಟೈಮ್ ಕೊಟ್ಟಿದ್ದಾರೆ. ಸರ್ಕಾರ ಜೊತೆ ಮಾತಾಡ್ತೀವಿ. 11 ಗಂಟೆಗೆ ಮಾತಾಡ್ಬೇಕು. ಚಳುವಳಿನ ಕೈ ಬಿಡಿ ಅಂದರು. ಇವ್ರ ಮೇಲೆ ನಮಗೆ ನಂಬಿಕೆ ಇಲ್ಲ. ರಾತ್ರಿ ನೀರು ಬಿಟ್ಟರು ಏನು ಬೇಕಾದ್ರೂ ಆಗ್ಬೋದು. ಅದರಿಂದ ಇವರು ಹೇಮವತಿಯಲ್ಲಿ ಇದೀ ಕಳ್ಳರನ್ನು ಕಾಯ್ಕೊಂಡು ನಮ್ಮ ಮನೆಗೆ ಸ್ಥಿತಿ ಇವತ್ತು ರೈತರಿಗೆ ಬಂದಿದೆ. ನಾವು ರಾತ್ರಿಯೆಲ್ಲ ಇಲ್ಲೇ ಕಾಯ್ಕೊಂಡು ಇವ್ರನ್ನ ಮನೆ ಕಂಡಿದ್ದೀವಿ. ಅಧಿಕಾರಿಗಳು ಇಲ್ಲೇ ಮಡಿಕೊಂಡು ನಾಳೆ 11 ಗಂಟೆಗೆ ಸರ್ಕಾರ ಒಳ್ಳೆ ಕೆಲಸ ಮಾಡಿ ಇಡೀ ಯಾವುದೇ ಎಲ್ಲ ಜಿಲ್ಲೆ ಒಂದೊಂದು ಎಲ್ಲ ಕೆರೆ ನೀರು ತುಂಬಿದ್ರೆ ಸ್ವಾಗತ ಮಾಡ್ತೀವಿ. ಇಲ್ಲ ಅಂದರೆ ಏನು ಡೆಡ್ಲೈನ್ 11 ಗಂಟೆಗೆ ಹೇಳಿದ್ದೀವಿ. ಈ ಕರೆ ಕೊಡ್ತಾ ಇದ್ದೀವಿ. ಹಾಸನ ಜಿಲ್ಲೆ ಏನು ರೈತರಿದ್ದೀರಿ, ಹಾಸನ ಜಿಲ್ಲೆ ಚನ್ನಪಟ್ಟಣದ ಯಾವುದೇ ಹಾಸನ ಜಿಲ್ಲೆ ರೈತರುಗಳು ರಾಜಕಾರಣನ ಮರೆತು ಎಲ್ಲ ರೈತರುಗಳು, ಎಲ್ಲ ಬಾಂಧವರು ನಾಳೆ ಇವತ್ತು ರಾತ್ರಿನ ಇಲ್ಲಿ ಜಮಾಯಿಸ್ಬೇಕು. ನಾಳೆ ಎಲ್ಲ ತೂಬಿನ ನೀರನ್ನ ಎಲ್ಲ ಕೆರೆಕಟ್ಟೆಗಳಿಗೆ ನೀರು ಬಿಡ್ತೀವಿ. ಆಗ ಅನಾವತ್ತಿಗೆಲ್ಲ ಏನು ಸರ್ಕಾರಗಳಿದ್ದಾರೆ, ಈ ಅಧಿಕಾರಿಗಳೇ ನೀರು ಒಣಗಾರ ಹಾಕ್ತಾರೆ. ಇದು ಒಳ್ಳೆ ಸಂದೇಶನ ಕೊಡ್ತಾ ಇದ್ವಿ. ಸಂದೇಶದ ಎಚ್ಚರಿಕೆನ ಕೊಡ್ತಾ ಇದ್ದೀವಿ.